ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನೈನಾ ಮಾತಾಡ್ತಿರೋದು. ನಾವು ಇವತ್ತಿದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ. ಈ ಮನೆಯ ಕಂಪ್ಲೀಟ್ ಮಾಹಿತಿನ ಪ್ರಶಾಂತ್ ಅವ್ರು ಕೊಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಸೊ ಮೊದಲನೇದಾಗಿ ನಮಸ್ಕಾರ ಎಲ್ರಿಗೂ. ನೀವು ಹೇಳಿದಾಗೆ ನಾವು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿದ್ದೀವಿ. ಈ ಲೇಔಟ್ 100% ಮೂಡಾದವ್ರೆ ಡೆವಲಪ್ಮೆಂಟ್ ಮಾಡಿ ಅಲಾಟ್ ಮಾಡಿರುವಂಥದ್ದು. ಓಕೆನಾ? ನೀವು ನೋಡ್ತೀರಾ ಈ ಮನೆಯ ಡೈಮೆನ್ಷನ್ ನಾನು ಫಸ್ಟ್ ಹೇಳೋದಾದ್ರೆ 20x30 ಡೈಮೆನ್ಷನ್ ಇರುತ್ತೆ. ಇದು ಫೇಸಿಂಗ್ ಅಂತ ತಗೊಂಡ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ಮನೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಪಿನ್ ಟು ಪಿನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ, ಬನ್ನಿ ಕೇಳೋಣ. ಓಕೆನಾ? ಸೊ ಮೊದಲದಾಗಿ ನಾನು ಪಾರ್ಕಿಂಗ್ ಬಗ್ಗೆ ಈ ಮನೆ ಹೇಳ್ಬೇಕಂತಂದ್ರೆ ಆಚೆ ಕಡೆಗೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು. ಆಮೇಲೆ ಮನೆ ಮುಂದೆ ಒಂದು 30 feet ರೋಡ್ ಸಿಗುತ್ತೆ, ಆಯ್ತಾ? ಆಮೇಲೆ ಮೋರವರ್ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಈ ಮನೆಯಲ್ಲಿ ಅಂದ್ರೆ ಈ ಸೈಟ್ ಅಲ್ಲಿ ಕರೆಂಟ್ ಕಂಬ ಇಲ್ಲ. ಅದೊಂದು ಮೇಜರ್ ಅಡ್ವಾಂಟೇಜ್ ಏನಕ್ಕೆ ಅಂದ್ರೆ ಮೇಲ್ಗಡೆ ಇನ್ನೊಂದು 2 ಫ್ಲೋರ್ ಕಟ್ಟಿದಾಗ ಕರೆಂಟ್ ಕಂಬ ಇದ್ದಾಗ ವೈರ್ಗಳು ಟಚ್ ಆಗುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಈ ಮನೇಲಿ ಇಲ್ಲ, ಆಯ್ತಾ? ಅಡ್ವಾಂಟೇಜ್ ಇದೆ. ಸೊ ನಾನು ಇಲ್ಲಿ ಅಡ್ವಾಂಟೇಜ್ ಇನ್ನೊಂದು ನೋಡ್ತಾ ಇರೋದಂದ್ರೆ ನಮ್ ಸುತ್ತ ಗ್ರೀನರಿ ಇದೆ, ಮುಂದೆ ಬೆಟ್ಟ ಇದೆ, ತುಂಬಾ ಪಾಸಿಟಿವ್ ವೈಬ್ ನೇ ಕೊಡುತ್ತೆ. ಸೊ ಆಮೇಲೆ ಅಕ್ಕಪಕ್ಕ ಮನೆಗಳು ಇದೆ. ಈಗ ಇಮಿಡಿಯೇಟ್ ಆಗಿ ಬಂದು ಗೃಹಪ್ರವೇಶ ಮಾಡ್ಕೊಂಡು ಇರ್ಬೇಕು ಅಂತ ಅನ್ಕೊಂಡವ್ರಿಗೆ ಒಂದು ಒಳ್ಳೆ ಅವಕಾಶ ಇದು. ಹೌದು. ಸೊ ಬನ್ನಿ ನೋಡೋಣ. ಈಗ ಗೇಟ್ ನೋಡೋದಾದ್ರೆ ನೀವು MS ಸ್ಟೀಲ್ ಅಲ್ಲಿ ಮಾಡಿರುವಂತದ್ದು, MS ಸ್ಟೀಲ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಸೊ ಬನ್ನಿ ಒಳಗಡೆ ಹೇಗಿದೆ ನೋಡ್ಕೊಂಡು ಹೋಗೋಣ. ಸೊ ಒಳಗಡೆ ಬರ್ತಿದ್ದಾಗೆ ನಿಮ್ಗೆ ಒಂದು ಸ್ಮಾಲ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು 2 ವೀಲರ್ 2 ಗಾಡಿ ನಿಲ್ಸ್ಕೋಬಹುದು. ಆಮೇಲೆ ಸಂಪ್ ಇದೆ, ಸರಿನಾ? ವಾಸ್ತು ಪ್ರಕಾರ ಫ್ರಂಟ್ ಅಲ್ಲೇ ಬರಬೇಕು. ಸಂಪಿನ ಕೆಪಾಸಿಟಿ ನಿಮ್ಗೆ 4500 ಲೀಟರ್ ಆಗುತ್ತೆ, ಆಯ್ತಾ? ಸೊ ಇಲ್ಲೊಂದು ಟೈಲ್ಸ್ ಇದು ಗ್ರಾನೈಟ್ ಹಾಕಿದ್ದಾರೆ, ಕೆಳಗಡೆ ನಿಮ್ಗೆ ನಾರ್ಮಲ್ ಹೌದು ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಸರಿನಾ? ಆಮೇಲೆ ಇಲ್ಲೊಂದು ವಿಂಡೋ ಮಾಡಿದ್ದಾರೆ ನೋಡಿ, ಶಟರ್. ಇದು ಕೂಡ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಆಗಿರೋದು. ಪಕ್ಕದಲ್ಲಿ ಇದೊಂದು ವಾಲ್ ಡಿಸೈನ್ ಮಾಡಿದ್ದಾರೆ, ವುಡನ್ ಫಿನಿಶ್ ಕೊಟ್ಟಿರೋದ್ರಿಂದ ಮನೆ ತುಂಬಾ ಹೈಲೈಟ್ ಕೊಡ್ತಾ ಇದೆ. ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮನೆ. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಮೇನ್ ಡೋರ್. ಸೊ ಎಂಟ್ರೆನ್ಸ್ ಜೊತೆಗೆ ನಿಮ್ಗೆ ಮೇನ್ ಡೋರ್ ಸಿಗೋದ್ರಿಂದ ಇದು ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಮಾಡಿರೋದು. ಫಸ್ಟ್ ಟೀಕ್ ಅಲ್ಲೇ ಫಿನಿಶ್ ಮಾಡಿರೋದು, ಸರಿನಾ? ಬನ್ನಿ ಒಳಗಡೆ ನೋಡೋಣ. ಆಮೇಲೆ ಬಾಕಿ ಹಿಂದ್ಗಡೆ ನಿಮ್ಗೆ UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ, ಆಯ್ತಾ? ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೌದು, ಹಿಂದ್ಗಡೆ ಒಂದು ವಿಂಡೋ ಇದೆ, ಬೆಳಕಿಗೆ ಎಂತ ಪ್ರಾಬ್ಲಮ್ ಇಲ್ಲ. ಎಸ್, ಹೌದು. ಮನೆ ಒಳಗಡೆ ಎಂಟರ್ ಆಗ್ತಿದಂಗೆ ನಿಮ್ಗೆ ಒಂದು ಸ್ಪೇಸ್ ಇರೋದಂತ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು L ಶೇಪ್ದು ಸೋಫಾ ಹಾಕೋಬಹುದು, ಆಯ್ತಾ? ಇಲ್ಲಿ ನೋಡಿ ವಾಲ್ಗೆ ಒಂದು ಶೋಕೇಸ್ ಮಾಡಿದ್ದಾರೆ, ಇದೆಲ್ಲ ಶೋಕೇಸ್ ಐಟಮ್ಗಳನ್ನ ಇಟ್ಕೋಬಹುದು. ಆಮೇಲೆ ಮೋರೋವರ್ ಬೆಳಕಿಗೋಸ್ಕರ ಅವರು ತುಂಬಾ ವಿಂಡೋಸ್ ಗಳನ್ನ ಮಾಡಿದ್ದಾರೆ. ನೋಡಿ ಇಲ್ಲೊಂದು ವಿಂಡೋಸ್, ಆ ಕಡೆ ಒಂದು ವಿಂಡೋಸ್, ಅಂದ್ರೆ ಇಲ್ಲೊಂದು ವಿಂಡೋಸ್, ಆಯ್ತಾ? ಆಮೇಲೆ ಟಿವಿ ಕ್ಯಾಬಿನೆಟ್ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬ್ಯೂಟಿಫುಲ್ ಅಂತ ಡಿಸೈನಿಂಗ್ ಇರುವಂತಹ ಇದು ಏನೋ ಫಾರ್ಮಿಕಾ ಶೀಟ್ಸ್ ನ ಯೂಸ್ ಮಾಡಿದ್ದಾರೆ, ಆಯ್ತಾ? ಆಮೇಲೆ ಇಲ್ಲಿ ನೀವು ಒಂದು 40 ಇಂಚಸ್ ಟಿವಿ ಹಾಕೋಬಹುದು. ಓಕೆ. ಆಮೇಲೆ ಕೆಳಗಡೆ ಅಷ್ಟೇ ಸ್ಟೋರೇಜ್ಗೆ ಇಲ್ಲಿ ಚಾನೆಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲ ಪ್ಲೇವುಡ್ ಬರುತ್ತೆ. ಪ್ಲೇವುಡ್ ಮತ್ತೆ ಲ್ಯಾಮಿನೇಟ್ ಫಿನಿಶ್ಡ್ ಬರುತ್ತೆ. ಪ್ಲೇವುಡ್ ಬರುತ್ತೆ. ಫ್ಲೋರಿಂಗ್ಸ್ ಎಲ್ಲ ನಿಮಗೆ ಗ್ರಾನೈಟ್ ಬರುತ್ತೆ, ಆಯ್ತಾ? ಸೊ ಇದು ನಿಮ್ಮ ಗ್ರಾನೈಟ್ ಬಂದಿರೋದ್ರಿಂದ ಮನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಈ ಮನೆ ಮೊದಲನೇ ಬೆಡ್ರೂಮ್. ಸೊ ಈ ಮನೆ ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಶ್ ಮನೆ ಆಗಿರುತ್ತೆ, ಆಯ್ತಾ? ಆಲ್ರೆಡಿ ಕಾಟ್ ಎಲ್ಲ ಕೊಟ್ಟಿದ್ದಾರೆ, ಸರಿನಾ? ಆಮೇಲೆ ನೀವು ಮೇಲ್ಗಡೆ ನೋಡ್ಬೋದು POP ಕೂಡ ಡಿಸೈನ್ ಮಾಡಿದ್ದಾರೆ, ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ. ಆಮೇಲೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಮನೆ ಚಿಕ್ಕದಾಗಿರೋದ್ರಿಂದ ಸಫಿಷಿಯೆಂಟ್ ಆಗಿ ಏನ್ ಬೇಕೋ ಅದನ್ನ ಪ್ರಾಪರ್ ಆಗಿ ಮಾಡಿದ್ದಾರೆ. ಆಮೇಲೆ ಈ ವಾರ್ಡ್ರೋಬ್ ಅಲ್ಲಿ ಒಂದು ಅಟ್ಯಾಚ್ಡ್ ಡ್ರೆಸ್ಸಿಂಗ್ಗೆ ಒಂದು ಮಿರರ್ ಕೊಟ್ಟಿದ್ದಾರೆ. ಒಳಗಡೆ ಮಾಡಿದ್ದಾರೆ, ಚೆನ್ನಾಗಿದೆ. 2030 ಇಷ್ಟೇ ಮ್ಯಾಕ್ಸಿಮಮ್ ಮಾಡಕ್ಕಾಗೋದು. ಒಂದು ಕಾರ್ಟ್ ಪ್ರೊವೈಡ್ ಮಾಡಿ ವಾರ್ಡ್ರೋಬ್ ಕೊಟ್ಟು ನಂಗೆ ಮನೆದು ಕಲರಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮನೆ ಕಲರಿಂಗ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ರೂಮ್ ನಿಮ್ಗೆ ರಿಚ್ ಲುಕ್ ಕೊಡುತ್ತೆ. ಹೌದು. ಆಮೇಲೆ ಮೇಲ್ಗಡೆ ನೋಡಿ ಇಲ್ಲಿ ಕೂಡ ಚಾನೆಲ್ಸ್ ಇದೆ, ಅಲ್ಲೂ ನೀವು ಯೂಸ್ ಮಾಡ್ಕೋಬಹುದು. ಸ್ಟೋರೇಜ್ ಇಂತ ಪ್ರಾಬ್ಲಮ್ ಇಲ್ಲ. ಇದು ಕೂಡ ಟೀಕ್ ವುಡ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿರೋದು. ಆಮೇಲೆ ಈ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ
ಯೂರೋಪಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಕಂಪ್ನಿ ಕಡೆಯಿಂದ ಇನ್ಸ್ಟಾಲ್ ಮಾಡಿರೋಂಥದ್ದು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ಕಂಪ್ನಿಯವರೇ ಬಂದ್ಬಿಟ್ಟು ನಿಮ್ಗೆ ರಿಪೇರ್ ಮಾಡ್ಕೊಡ್ತಾರೆ. ಸೊ ಇದು ಈ ಮನೆ ಮೊದಲನೇ ಬೆಡ್ರೂಮು. ನೆಕ್ಸ್ಟ್ ನಾವು ನೋಡ್ತಿರೋದು ಪೂಜಾ ರೂಮ್. ಆಯ್ತಾ. ಸೊ ಸ್ಮಾಲ್ ಒಂದು ಕ್ಯೂಟ್ ಆಗಿರುವಂತಹ ಪೂಜಾ ರೂಮ್ ಇದು. ಎಲ್ಲ ವುಡನ್ ಫಿನಿಶ್ ಇದೆ. ಹೌದು, ಈ ಮನೆಗೆ ಕಂಪ್ಲೀಟ್ ಆಗಿ ನೀವು ನೋಡೋದಾದ್ರೆ ಮೇನ್ ಡೋರ್ ಇಂದ ಹಿಡಿದು ದೇವ್ರ ಮನೆ ಶಟರ್ಸ್ ಎಲ್ಲ ಕಂಪ್ಲೀಟ್ ಟೀಕ್ ವುಡ್ ಅಲ್ಲೇ ಫಿನಿಶಿಂಗ್ ಮಾಡಿರೋದು. ಅದ್ರ ಜೊತೆಗೆ ಟಫನ್ ಗ್ಲಾಸ್ ಕೂಡ ಮಿಕ್ಸ್ ಮಾಡಿದ್ದಾರೆ. ಸೊ ಇದು ಟಫನ್ ಗ್ಲಾಸ್ ಮಿಕ್ಸಪ್ ಆಗಿರೋದು. ಓಕೆ, ಚೆನ್ನಾಗಿದೆ ಲುಕ್. ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ದೇವ್ರ ಮನೆಯಲ್ಲಿ. ಹೌದು, ಒಳಗಡೆ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕೆ, ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೊಳ್ಳೋಕೆ. ಆಯ್ತಾ, ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮು. ಅದಾದ ನಂತರ ನೀವು ಈ ಕಡೆ ಬರ್ತಿದ್ದಂಗೆ ಇಲ್ಲೊಂದು ಫ್ರಿಜ್ ಪಾಯಿಂಟ್ ಇದೆ. ಮಾಡ್ಯುಲರ್ ಕಿಚನ್ ಫ್ರಿಜ್ ಪಾಯಿಂಟ್ ಇದೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಚಿಮನಿ ಪ್ರೊವೈಡ್ ಮಾಡಿದ್ದಾರೆ. ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಪ್ರೆಸ್ಟೀಜ್ ಬ್ರ್ಯಾಂಡ್ ಇದು. ಓಕೆನಾ. ಇದೆಲ್ಲ ಸಾಫ್ಟ್ ಕ್ಲೀನ್ಸಿಂಗ್ ಚಾನಲ್ಸ್, ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ. ಸರಿನಾ. ಹಾಗೆ ಇದು ವಾಷಿಂಗ್ ಏರಿಯಾ. ಮೇಲ್ಗಡೆ ಅಕ್ವಾಗಾರ್ಡ್ ಫಿಟ್ ಮಾಡ್ಕೊಳ್ಳೋಕ್ಕೆ ಅದನ್ನಕ್ಕೂ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಕಟ್ಲರಿ ಎಲ್ಲ ಪ್ರೊವೈಡ್ ಚೆನ್ನಾಗಿದೆ. ಇದು ನೋಡಿ, ವೆಸಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ವೆಜಿಟೇಬಲ್ಸ್ ಇಟ್ಕೊಳ್ಳೋಕ್ಕೆ ಎಲ್ಲ ಸಾಫ್ಟ್ ಕ್ಲೀನಿಂಗ್ ಬರುತ್ತೆ ನಿಮಗೆ. ಸರಿನಾ. ಆಮೇಲೆ ಮೇಲ್ಗಡೆ ಕೂಡ ಸ್ಪೇಸ್ ಮಾಡಿದ್ದಾರೆ ನೋಡಿ, ಕಬೋರ್ಡ್ಸ್. ಪ್ಲೇಔಟ್ ಕೊಟ್ಟಿರೋದ್ರಿಂದ ಸ್ಟೋರೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಕಲರಿಂಗ್ ಚೆನ್ನಾಗಿದೆ ನೋಡಿ, ಸೆಲೆಕ್ಷನ್ ಆಫ್ ಕಲರ್ ತುಂಬಾ ಚೆನ್ನಾಗಿದೆ. ಸೊ ಇದು ಮಾಡ್ಯುಲರ್ ಕಿಚನ್. ಇದು ಈ ಮನೆ ಅನದರ್ ಬೆಡ್ರೂಮ್. ಸೊ ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಕಿಡ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಹೌದು ನೋಡಿ, ಇಲ್ಲೊಂದು ಸ್ಮಾಲ್ ವಾರ್ಡ್ರೂಮ್ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸಿಂಗ್. ಸಫಿಷಿಯಂಟ್ ಆಗಿ ಮಾಡಿದ್ದಾರೆ. 2030 ಮ್ಯಾಕ್ಸಿಮಮ್ ಏನ್ ಮಾಡಬಹುದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ. ಆಯ್ತಾ. ಕೆಲವು ಕಡೆ ಕಾಟ್ ಮಾಡಿರಲ್ಲ, ಬಟ್ ಈ ಮನೆಗೆ ಕಾಟ್ ಕೂಡ ಮಾಡಿರೋದ್ರಿಂದ ನಿಮ್ಗೆ ಕೆಲಸಗಳಿರಲ್ಲ, ಅಂದ್ರೆ ಫರ್ನಿಶ್ ಮಾಡೋ ಅವಶ್ಯಕತೆ ಇರಲ್ಲ. ಸೆಮಿ ಫಿನಿಶ್ಡ್ ಆಗಿದೆ, ನಮಗೆ ಕೆಲಸ ಕಮ್ಮಿ ಇರುತ್ತೆ. ಹೌದು, ಜಸ್ಟ್ ಡೈರೆಕ್ಟ್ ಆಗಿ ಗೃಹೋಪೇಶ ಮಾಡ್ಕೊಂಡ್ರು ಆಗುತ್ತೆ ಕಸ್ಟಮರ್ಗೆ. ನಿಮ್ಮ ಯುಟಿಲಿಟಿ ಸ್ಪೇಸ್ ಇಲ್ಲಿ ನೀವು ಬಂದ್ರೆ ನಿಮ್ಗೆ ಒಂದು ಇಂಡಿಯನ್ ಟಾಯ್ಲೆಟ್ ಸಿಗುತ್ತೆ. ಸರಿನಾ. ಡೋರ್ ಅಲ್ಲಿ ನೋಡ್ಬೋದು, ಇದೆಲ್ಲ ಫೈಬರ್ ಡೋರು, ಲಾಂಗ್ ಟರ್ಮ್ ಬರುತ್ತೆ ನಿಮಗೆ. ಆಯ್ತಾ, ಡ್ಯೂರಬಿಲಿಟಿ. ಅಂಡ್ ಈ ಮನೆಗೆ ಒಂದು ವೆಸ್ಟರ್ನ್ ಕೂಡ ಕೊಟ್ಟಿದ್ದಾರೆ. ಆಯ್ತಾ. ಇದೊಂದು ವೆಸ್ಟರ್ನ್ ಟಾಯ್ಲೆಟ್. ಇಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಬೇಕು ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ನೀವು ಅದನ್ನ ಸ್ಥಳದ ಮನೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ ಫಿಟ್ಟಿಂಗ್ಸ್ ಎಲ್ಲ ಆಶೀರ್ವಾದ್ ಫಿಟ್ಟಿಂಗ್ಸ್ ಬರುತ್ತೆ. ಆಮೇಲೆ ಮೇಲ್ಗಡೆ ಗೀಸರ್ಗೆ ಪಾಯಿಂಟ್ ಮಾಡಿದ್ದಾರೆ, ನೀವು ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಸರಿನಾ. ಹಾಗೆ ಇಲ್ಲೊಂದು ವಾಷಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಮಿರರ್ ಕೂಡ ಇದೆ. ಪ್ರಶಾಂತ್, ನನಗೆ ಮೇಲ್ಗಡೆ ಕೂಡ ಎಕ್ಸ್ಟ್ರಾ ರೂಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಇಲ್ಲಿ 2 ಬೆಡ್ರೂಮ್ ಕೆಲವರಿಗೆ ಸಾಲಲ್ಲ, ಗೆಸ್ಟ್ ಗಳೆಲ್ಲ ಬಂದಾಗ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಇನ್ನೊಂದು ರೂಮ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಸರಿ ಬನ್ನಿ. ಪ್ರಶಾಂತ್, ನನಗೆ ಸ್ಟೇರ್ಕೇಸ್ ಬಗ್ಗೆ ಮಾಹಿತಿ ಬೇಕಿತ್ತು. ಬನ್ನಿ ಹೇಳಿ. ಇದು ಟೈಲ್ಸ್ ಎಲ್ಲ ನಮಗೆ ಇದು ಆಂಟಿ ಸ್ಕಿಡ್ ಬರುತ್ತೆ, ಆಂಟಿ ಸ್ಕಿಡ್ ಗ್ರಾನೈಟ್ ಬರುತ್ತೆ. ಓಕೆ. ನಮಗೆ ಇದು ರೈಲ್ಸ್ ಎಲ್ಲ ನಿಮಗೆ ಎಸ್ಎಸ್ ಸ್ಟೀಲ್ ಬರುತ್ತೆ, ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಓಕೆ. ಎಸ್ಎಸ್ ಸ್ಟೀಲ್ ಇಂದ ಫಿನಿಶಿಂಗ್ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಕೆಳಗಡೆ ಡ್ಯಾಮ್ ಪ್ರೂಫ್ ಆಗಿದೆ. ಓಕೆ. ಮಳೆ ನೀರೆಲ್ಲ ಬಿದ್ದಾಗ ನಿಮ್ಗೆ ಏನು ತೊಂದರೆ ಆಗಲ್ಲ ತಾರ್ಸಿ. ಹೌದು, ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಮಗೆ ರೈನ್ ವಾಟರ್ ಪೈಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮಳೆ ನೀರಂತೂ ನಿಲ್ಲಲ್ಲ. ಅದು ನಿಲ್ಲಲ್ಲ. ಹೌದು. ಓಕೆ. ಸೊ ಹಾಗೆ ಈ ಕಡೆ ಬರ್ತಿದ್ದಂಗೆ ನಿಮಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಸಿಗುತ್ತೆ, ಒಂದು ರೂಮ್ ತರ ಮಾಡಿದ್ದಾರೆ. ಓಕೆ. ಮಿಷಿನ್ ಒಳಗಡೆ ಇಟ್ಕೊಳ್ಳೋಕೆ. ಆಯ್ತಾ. ಆಮೇಲೆ ಪಕ್ಕದಲ್ಲಿ ನಿಮಗೆ ಮೇಲ್ಗಡೆ ಹೋಗಿ ಸೋಲಾರ್ ಫಿಟ್ ಮಾಡ್ಕೋಬಹುದು. ಆಮೇಲೆ ಟ್ಯಾಂಕ್ ಇದೆ. ಟ್ಯಾಂಕ್ ಎಷ್ಟು ಕೆಪಾಸಿಟಿ ಇದು? ಟ್ಯಾಂಕ್ 1000 ಲೀಟರ್ ಕೆಪಾಸಿಟಿ ಬರುತ್ತೆ ನಿಮಗೆ. ಓಕೆ. ಆಯ್ತಾ. ಆಮೇಲೆ ಬಟ್ಟೆ ಒಣಗಾಕ್ಲಿಕ್ಕೆ ನಿಮ್ಗೆ 2 ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಆಯ್ತಾ. ಸೊ ಇಲ್ಲೊಂದು ರೂಮ್ ಕೂಡ ಇದೆ ಅಂತ ಹೇಳಿದ ಆವಾಗಲೇ. ರೂಮ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದೆ ಅಂತ ನೋಡೋಣ ಬನ್ನಿ. ಸೊ ರೂಮ್ ನೋಡಿ ತುಂಬಾ ಚೆನ್ನಾಗಿದೆ. ಆಯ್ತಾ. ಸ್ಪೇಸ್ ಆಗಿದೆ. ಒಳಗಡೆ ಬಂದ್ರೆ ನಿಮ್ಗೆ ಇಲ್ಲೂ ಮಂಚ ಕೂಡ ಮಾಡಿದ್ದಾರೆ. ಆಮೇಲೆ ವಾರ್ಡ್ರೋಬ್ಸ್ಗಳು ಮಾಡಿದ್ದಾರೆ ನೋಡಿ. ಇಲ್ಲಿ ವಾರ್ಡ್ರೋಬ್ ಕೆಳಗಡೆ ನೋಡಿರೋದ್ರಿಂದ ಮೇಲ್ಗಡೆ ದೊಡ್ಡದಾಗಿದೆ. ಹೌದು ಪ್ರಶಾಂತ್, ನಾನು ಈ ಮನೆಯಲ್ಲಿ ಅಬ್ಸರ್ವ್ ಮಾಡಿರೋದು ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಕ್ವಾಲಿಟಿ ವೈಸ್ ಏನ್ ಪ್ಲೇವುಡ್ ಅಂಡ್ ಲ್ಯಾಮಿನೇಟ್ಸ್ ಏನಿದೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರಿಂಗ್ ಚೆನ್ನಾಗಿದೆ. ಆಮೇಲೆ ಮೇಲ್ಗಡೆ ಕೂಡ ಅಲ್ಲೂ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಇಲ್ಲೂ ಫ್ಯಾನ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಆಲ್ರೆಡಿ. ಓಕೆನಾ. ಕೆಳಗಡೆ ವೆಟ್ರಿಫೈಡ್ ಟೈಲ್ಸ್. ಇದು ಅಟ್ಯಾಚ್ ಬಾತ್ರೂಮ್ ಇದೆ ಪ್ರಶಾಂತ್? ಹೌದು, ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಅಲ್ಲಿ. ಓಕೆ. ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇದೊಂದು ವೆಸ್ಟರ್ನ್ ಟೈಪ್. ಆಯ್ತಾ. ಇಲ್ಲೂ ಕೂಡ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಆಶೀರ್ವಾದ್ ಬರುತ್ತೆ. ಗೀಸರ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಆಯ್ತಾ. ಸೊ ಚೆನ್ನಾಗಿದೆ, ದೊಡ್ಡದಾದ ಮಾಸ್ಟರ್ ಬೆಡ್ರೂಮ್ ಫೀಲ್ ಕೊಡುತ್ತೆ ನಿಮಗೆ. ಹೌದು ಪ್ರಶಾಂತ್, ಆಯ್ತಾ. ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಈಗ ಕೆಲವರಿಗೆ 2030 2 BHK ಸಾಲಲ್ಲ, ಎಕ್ಸ್ಟ್ರಾ ಒಂದು ಬೆಡ್ರೂಮ್ ಇದ್ರೆ ಅದು ತುಂಬಾ ಚೆನ್ನಾಗಿ ಯೂಸ್. ಈ ಮನೆ ಕಂಪ್ಲೀಟ್ ಸ್ವಿಚಸ್ ಬ್ರ್ಯಾಂಡ್ ಬಂದ್ಬಿಟ್ಟು ಲಿಶಾ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಓಕೆನಾ. ವೈರ್ಸ್ ಎಲ್ಲ ವಿ ಗಾರ್ಡ್ ವೈರ್ಸ್ ಬರುತ್ತೆ.
ಓಕೆ ಪ್ರಶಾಂತ್, ನನಗೆ ಈ ಮನೆ ಕಂಪ್ಲೀಟ್ ಸ್ಟ್ರಕ್ಚರ್ ಮತ್ತೆ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಬಗ್ಗೆ ಹೇಳಿ. ಈಗ ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ 2030 ಮನೆ ಆಗಿರೋದು 9 ಪಿಲ್ಲರ್ಸ್ ನ ಹಾಕಿದ್ದಾರೆ. ಓಕೆ ಆಮೇಲೆ 100% ರೆಡ್ ಬ್ರಿಕ್ಸ್ ಕನ್ಸ್ಟ್ರಕ್ಷನ್ ಇದು. ಆಲ್ ಬ್ರಿಕ್ಸ್ ಯೂಸ್ ಮಾಡಿಲ್ಲ, ರೆಡ್ ಬ್ರಿಕ್ಸ್ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಮನೆ ತುಂಬಾ ಕೂಲ್ ಆಗಿರುತ್ತೆ ಒಳಗಡೆ ನಮಗೆ. ಆಮೇಲೆ ಕ್ವಾಲಿಟಿ ಅಷ್ಟೇ, ರೆಡ್ ಬ್ರಿಕ್ಸ್ ಕಟ್ಟಿರೋದ್ರಿಂದ ಚೆನ್ನಾಗಿರುತ್ತೆ ಮನೆ. ಅದಾದ ನಂತರ ಸಿಮೆಂಟ್ ಅಂತ ತಗೊಂಡ್ರೆ EC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ SK ಸೂಪರ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಆಯ್ತಾ, ಸೊ ಇದಷ್ಟು ಕನ್ಸ್ಟ್ರಕ್ಷನ್ ಡೀಟೇಲ್ಸ್. ಸೊ ಮಿಕ್ಕಿದ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಪ್ರಶಾಂತ್, ನಂಗೆ ಕಂಪ್ಲೀಟ್ ಮನೆ 2030 ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಈಗ ಕಸ್ಟಮರ್ ಈ ಮನೆನ ತಗೋಬೇಕು ಅಂತ ಅಂದ್ರೆ ಏನ್ ಕಾಸ್ಟ್ ನ ಕೋಟ್ ಮಾಡ್ತಾ ಇದ್ದಾರೆ? ಮನೆಗೆ ಟೋಟಲ್ ಕೋಟ್ ಮಾಡ್ತಿರೋದು 55 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ ಅಂಡ್ ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಇರುತ್ತೆ. ಯಾವ ತರ ಥರ್ಡ್ ಪಾರ್ಟಿ ಅಲೋ ಇಲ್ಲ. ಓಕೆ, ನಾವು ಡೈರೆಕ್ಟ್ ಆಗಿ 1 to 1 ಕೂತ್ಕೊಂಡು ಪ್ರೈಸ್ ನ ನೆಗೋಷಿಯೇಟ್ ಮಾಡ್ಕೋಬಹುದು. ಆಯ್ತಾ, ಅದಾದ ನಂತರ ಬ್ಯಾಂಕ್ ಲೋನ್ದು, ನೆಕ್ಸ್ಟ್ ಸೇಲ್ ಅಗ್ರಿಮೆಂಟ್, ಪ್ರೊಸೀಜರ್ಸ್ ಅಪ್ ಟು ರಿಜಿಸ್ಟ್ರೇಷನ್ ಆಗೋ ತನಕ ನಾವು ಅವ್ರ ಜೊತೆ ಇದ್ದು ಹೆಲ್ಪ್ ಮಾಡ್ತೀವಿ. ಆಯ್ತಾ, ಅಂಟಿನಲ್ಲಿ ಅವ್ರು ಕೀ ಹ್ಯಾಂಡ್ ಓವರ್ ಮಾಡಿ ಅದಾದ್ಮೇಲೆ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡೆ ನಾವು ಕಸ್ಟಮರ್ ರಿಲೀಸ್ ಮಾಡೋದು. ಸೊ ಅವ್ರು ಬಂದಾಗ ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡೋದೆ, ಜಸ್ಟ್ ನಮಗೆ ಮನೆ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ರೆ ಸಾಕು, ಮುಗೀತು. ಸೊ ಕಮ್ಮಿ ಕೆಲಸದಲ್ಲಿ ತುಂಬಾ ಟ್ರಸ್ಟ್ ಇಟ್ಕೊಂಡು ನಾವು ಮನೆ ತಗೋಬಹುದು. ಬೇಗ ನಾವು ಎಲ್ಲ ಬ್ಯಾಂಕ್ ಟೈ ಅಪ್ ಇದೀವಿ. ಪ್ರೊಫೈಲ್ ಎಲ್ಲಿ ಸೂಟ್ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ನಾವು ಮ್ಯಾಚ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ತೀವಿ ಕೇಸ್ನ. ಸೊ ಆಮೇಲೆ ಇನ್ನೊಂದು ಹೇಳೋದು ಮತ್ತೆ, ಡೌನ್ ಪೇಮೆಂಟ್ ತಗೊಂಡ್ರೆ ಅಪ್ ಟು 5 lakhs ಮಾಡೋದು ಸಾಕು. ರಿಮೈನಿಂಗ್ ಅವ್ರು ಲೋನ್ಗೆ ಹೋಗ್ಬೋದು. ಅಪ್ ಟು 80 to 90% ನಮ್ಮ ಕಡೆಯಿಂದ 80 to 90% ನಮ್ಮ ಕಡೆಯಿಂದ ಲೋನ್ ಆಗುತ್ತೆ. ಸರಿನಾ? ಆಮೇಲೆ ಇನ್ನೊಂದು, ಈಗ ಮನೆ ನೋಡ್ಲಿಕ್ಕೆ ಬರೋರು ಕೆಲವರು ವಿಸಿಟಿಂಗ್ ಚಾರ್ಜಸ್ ಪೇ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಯಾವುದೇ ತರ ವಿಸಿಟಿಂಗ್ ಚಾರ್ಜಸ್ ಇರಲ್ಲ. ಸೊ 0 ವಿಸಿಟಿಂಗ್ ಚಾರ್ಜಸ್. ಆಮೇಲೆ ಕನ್ಸಲ್ಟೇಷನ್ ಫೀ ಇರಲ್ಲ. ನಿಮ್ಗೆ ಗೈಡ್ಲೈನ್ಸ್ ಕೊಡ್ತೀವಿ ನಾವು. ಸೊ ಡೈರೆಕ್ಟ್ ನಾವು ಆಫೀಸ್ಗೂ ಕೂಡ ಬರ್ಬೋದು. ಆಫೀಸ್ಗೂ ಕೂಡ ಬರ್ಬೋದು. ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ಹತ್ರ ಇದೆ, ಅಲ್ಲೂ ಕೂಡ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಓಕೆ, ಸರಿನಾ? ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಈ ಮನೆ ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್.